ಹೆಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಹಿಷಾ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಈ ಹಿಂದಿನ ವಿಡಿಯೋದಲ್ಲಿ ಕಾಯಿ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 2 ಕಾಯಿಯನ್ನು ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1-2 ಚಮಚ ಸಾಸಿವೆ ಪುಡಿ ಹಾಗೆ 7-8 ಚಮಚ ಮೆಣಸಿನ ಪುಡಿಯನ್ನು ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇದನ್ನು 2 ಬಾರಿ ಹಾಕ್ತಾ ಇದ್ದೀನಿ ಮಿಕ್ಸಿಲಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ 1 ಚಮಚ ಸಾಸಿವೆ ಪುಡಿ, ನಿಮಗೆ ಖಾರ ತಕ್ಕಷ್ಟು ಮೆಣಸಿನ ಪುಡಿಯನ್ನು ನೀವು ಬಳಸ್ಕೊಳ್ಬಹುದು ಇದನ್ನು ಮಾಡಲಿಕ್ಕೆ. ಅದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ನೀವು ಮಾಡಿ ಈ ಕಾಯಿ ಸಾಸಿವೆಯನ್ನು 5-6 ತಿಂಗಳು ಹಾಗೆ ಇಟ್ಟಿಟ್ಕೋಬಹುದು, ಏನೂ ಹಾಳಾಗೋದಿಲ್ಲ. ಅದಾದ ನಂತರ ಇದಾದ ನಂತರ ಇದನ್ನು ನಾನು ಒಣ ರುಬ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ನೀರನ್ನು ಬಳಸುವುದಿಲ್ಲ. ನಾನು ಇದನ್ನು ಒಣ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಇದು ಎಲ್ಲ ಮಹಿಳೆಯರಿಗೂ ಮತ್ತು ವರ್ಕಿಂಗ್ ವುಮೆನ್ಸಿಗೆ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕೆ ಅಂತ ಹೇಳಿದರೆ ಇದನ್ನು ದಿಢೀರಂತ ಪಲ್ಯಕ್ಕೆ, ಹುಳಿಗೆ ಎಲ್ಲ ಯೂಸ್ ಮಾಡ್ಕೊಳ್ಬಹುದು. ಅದಾದ ನಂತರ ಇದನ್ನು ನಾನು ಒಂದು ಬಾಣಲಿಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾನು 2 ರೌಂಡ್ ಮಾಡಿದ್ದೇನೆ. 2 ರೌಂಡನ್ನು ಹಾಕಿ ಆಮೇಲೆ ಇದನ್ನು ಗರಿಗರಿಯಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ತುಂಬ ಗರಿ ಆಗಬೇಕಿದು. ಬಿಟ್ಟು ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೇನೆ. ನೋಡ್ಬೋದು ಹೇಗೆ ಹುರಿತಾ ಇದ್ದೀನಿ ನಾನು ಅಂತ. ಒಂದೇ ಡೈರೆಕ್ಷನ್ ಹುರಿಬೇಕಂತ ಏನೂ ಇಲ್ಲ. ಇದನ್ನು ನೀವು ಜಸ್ಟ್ ಹುರಿತಾ ಇರಬೇಕು, ಅದು ಗರಿಗರಿ ಆಗೋ ತನಕ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಗರಿಗರಿ ಆಗೋ ತನಕ ನಾನು ಹುರಿತಾ ಇದ್ದೇನೆ. ಇದನ್ನು ಯಾರು ಬೇಕಿದ್ರೂ ಮನೆಯಲ್ಲಿ ಮಾಡ್ಕೋಬೋದು ದಿಢೀರಂತ. ಇದು ಮಾಡೋದು ತುಂಬಾ ಸುಲಭ, ಹಾಗೆ ಯೂಸ್ ಮಾಡಲು ತುಂಬ ಸುಲಭ ಆಗ್ತದೆ. ಯಾವುದೇ ಒಂದು ಪಲ್ಯ ಮಾಡೋದಿದ್ರು, ಫಾರ್ ಎಕ್ಸಾಂಪಲ್ ಇದನ್ನು ಯಾವುದೇ ಒಂದು ಪಲ್ಯ ಮಾಡೋದಿದ್ರು, ಬೀನ್ಸ್ ಪಲ್ಯ ಆಗಿರ್ಬೋದು, ಪಟ್ಲಕಾಯಿ ಪಲ್ಯ, ಬರೀ ತರಕಾರಿ ಹೆಚ್ಚೋದು, ಅದಕ್ಕೆ ಒಗ್ಗರಣೆ ಕೊಟ್ಟು ಈ ಪೌಡರ್ ಹಾಕಿದರೆ ಸಾಕು, ದಿಢೀರಂತ ಒಂದು ಪಲ್ಯ ಆಗ್ತದೆ. ಅದಾದ ನಂತರ ನಾನು ಇಲ್ಲಿ ಈಗ ಇದಕ್ಕೆ ಒಂದು ಸಣ್ಣ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆ ಕೊಡೋಣ ಅಂತ ಒಂದು ತಡ್ಕ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಡ್ರೈ ರೋಸ್ಟು ಮತ್ತು ಸ್ಮೆಲ್ ಬಂದಾಗ ಸ್ವಲ್ಪ ಅದರದ್ದು ಸ್ಮೆಲ್ ಬರ್ತದೆ. ಆಗ ಇದನ್ನು ನಾನು ಕಾಯಿ ಸಾಸಿವೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಸಾಸಿವೆಗೆ ಇದನ್ನು ಹಾಕೊಂಡ ನಂತರ ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಬಳಸ್ಕೋಬೋದು. ಆಯಿತಾ? ಇದಾದ ನಂತರ ಒಂದು ಚೂರು ಉಪ್ಪನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಈಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೂರು ಅಂದರೆ, ಇದನ್ನು ನೀವು ಉಪ್ಪು ಹಾಕಿದರೆ 5-6 ತಿಂಗಳು ಹಾಗೆ ಎತ್ತಿಟ್ಕೋಬೋದು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ. ಒಂದು ಚೂರು ಸಹ ಹಾಳಾಗೋದಿಲ್ಲ ಮತ್ತು ನೀನು ಯಾವಾಗ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬಹುದು. ಆದರೆ ಒಂದು ಟಿಪ್, ಇದನ್ನು ಯೂಸ್ ಮಾಡೋ ಮುನ್ನ ನೀವು ಇದನ್ನು ನೀರು ಕೈನಲ್ಲಿ ಮುಟ್ಟಬಾರ್ದು. ಆದಷ್ಟು ನೀವು ನೀರು ಕೈನ ಮುಟ್ಟದೇ ಇದ್ದರೆ ಒಳ್ಳೆಯದು. ಆಗ ನಿಮಗೆ ಜಾಸ್ತಿ ದಿವಸ ಶೆಲ್ಫ್ ಲೈಫ್, ಜಾಸ್ತಿ ದಿವಸ ನೀವು ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಅದೇ ಇದು ಮಾಡೋದು ತುಂಬಾ ಸುಲಭ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ವಿಡಿಯೋ ನೋಡೋದಾದರೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಹಿಷಾ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಬಾಯ್. ಮುಂದಿನ ವಿಡಿಯೋ